ಕರಾವಳಿ ಭಾಗದಲ್ಲಿ ಬೇಸಾಯ ಮಾಡುವ ಮೊದಲು ಬೇಸಾಯ ಮಾಡುವ ಗದ್ದೆಯಲ್ಲಿ ಪೂಕರೆ ಉತ್ಸವ ನಡೆಯುವುದು ಸಾಮಾನ್ಯ. ಅದೇ ರೀತಿ ಬೇಸಾಯದ ಗದ್ದೆಯನ್ನು ಹೊಂದಿರುವ ದೇವಾಲಯಗಳಲ್ಲೂ ಈ ಪೂಕರೆ ಉತ್ಸವವನ್ನು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ನೆರವೇರಿಸಲಾಗುತ್ತದೆ. ಇದೇ ರೀತಿಯ ಪೂಕರೆ ಉತ್ಸವವು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾದ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲೂ ನಡೆಯುತ್ತದೆ. ದೇವರ ಉಪಸ್ಥಿತಿಯಲ್ಲಿ ಎಲ್ಲ ಸಮುದಾಯದ ಜನ ಒಟ್ಟುಗೂಡಿ ಆಚರಿಸುವ ಈ ಪೂಕೆರೆ ಉತ್ಸವಕ್ಕೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಾರಿ ಪ್ರಾಮುಖ್ಯತೆಯೂ ಇದೆ. ಮಹಾಲಿಂಗೇಶ್ವರ ದೇವರ ವರ್ಷದ ಮೊದಲ ಸವಾರಿ ಇದೇ ಪೂಕೆರೆ ಉತ್ಸವದಂದು ನಡೆಯುತ್ತದೆ. ಅಡಿಕೆ ಮರ ಮತ್ತು ಬಿದಿರನ್ನ ಬಳಸಿ ಈ ಪೂಕೆರೆಯನ್ನ ನಿರ್ಮಿಸಲಾಗುತ್ತದೆ. ತ್ರಿಕೋನ ಆಕೃತಿಯಂತೆ ಕಾಣುವ ಇದಕ್ಕೆ ಹೂವಿನ ಅಲಂಕಾರವನ್ನ ಮಾಡಲಾಗುತ್ತದೆ. ಈ ಪೂಕರೆಯನ್ನ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದ ಜನರೇ ಸಿದ್ಧಪಡಿಸಬೇಕು ಎನ್ನುವ ಕಟ್ಟಳೆಯಿದ್ದು, ಈ ಸಮುದಾಯ ಸಿದ್ಧಪಡಿಸಿದ ಪೂಕರೆಗೆ ಸವಿತಾ ಸಮುದಾಯಕ್ಕೆ ಸೇರಿದವರು ಹೂವಿನ ಅಲಂಕಾರವನ್ನ ಮಾಡುತ್ತಾರೆ. ಹೀಗೆ ಸಿದ್ಧಗೊಂಡ ಪೂಕರೆಯನ್ನ ದೇವಸ್ಥಾನದ ಬಾಕಿಮಾರು ಮತ್ತು ದೇವರಮಾರು ಗದ್ದೆಯವರೆಗೆ ಕೊಂಡೊಯ್ಯಲಾಗುತ್ತದೆ. ಮುಗೇರ ಸಮುದಾಯಕ್ಕೆ ಸೇರಿದ ಜನ ಈ ಪೂಕರೆಯನ್ನ ಗದ್ದೆಯಲ್ಲಿ ನೆಟ್ಟ ಬಳಿಕ ಮಹಾಲಿಂಗೇಶ್ವರ ದೇವರ ಉತ್ಸವ ಮೂರ್ತಿಯನ್ನ ಪೂಕರೆ ಕಟ್ಟಿಯಲ್ಲಿ ಇಡಲಾಗುತ್ತದೆ. ಅಲ್ಲಿ ದೇವರಿಗೆ ಸಿಯಾಳ ಮತ್ತು ಇತರ ವಸ್ತುಗಳನ್ನು ಸಮರ್ಪಿಸಲಾಗುತ್ತದೆ. ದೇವರನ್ನ ಪೂಕರೆ ಗದ್ದೆಗೆ ನಂದಿಯ ಮುಖವಾಡ ಧರಿಸಿದ ದೈವ ಕರೆದುಕೊಂಡು ಹೋಗ್ತದೆ. ಪೂಕರೆ ಕಟ್ಟೆಯಲ್ಲಿ ವಿರಾಜಮಾನವಾಗುವ ಮಹಾಲಿಂಗೇಶ್ವರನಿಗೆ ದೀವಟಿಗೆ ಸಲಾಂ, ಕಟ್ಟೆ ಪೂಜೆ ಮತ್ತು ಫಸಲು ಕಾಣಿಕೆಯನ್ನ ಸಮರ್ಪಿಸಲಾಗುತ್ತದೆ. ಪೂಕರೆಗೆ ದೇವರು ಹೊರಡುವ ಮೊದಲು ದೇವಸ್ಥಾನದ ಒಳಾಂಗಣದಲ್ಲಿ 2 ಬಲಿ ಉತ್ಸವ ಮತ್ತು ಹೊರಾಂಗಣದಲ್ಲಿ 1.5 ಸುತ್ತು ಬಲಿ ನಡೆಯುತ್ತದೆ. ಪೂಕರೆ ಪೂಜೆಯ ಬಳಿಕ ದೇವರು ಮತ್ತೆ ಗರ್ಭಗುಡಿಗೆ ಸೇರಿದ ಬಳಿಕ ಪೂಕರೆ ಉತ್ಸವಕ್ಕೆ ತೆರೆ ಬೀಳುತ್ತದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.